ಮಹಿಳೆಯರನ್ನ ತುಚ್ಛವಾಗಿ ನಡೆಸಿಕೊಳ್ಳುವ ತಾಲಿಬಾನಿಗಳಿಗೆ ಸನ್ಮಾನಿಸುವುದು ಯಾವ ನ್ಯಾಯ? ತಾಲಿಬಾನಕ್ಕೂ ಮನುಸ್ಮೃತಿಗೂ ವ್ಯತ್ಯಾಸವಿಲ್ಲ. ಇದು ಬಿಜೆಪಿಯವರ ಸಿದ್ಧಾಂತ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆರೋಪ ಮಾಡಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಕಂದಾಹಾರ ವಿಮಾನ ಅಪಹರಣದ ಸಂದರ್ಭದಲ್ಲಿ ಭಾರತದ ವಿಮಾನಕ್ಕೆ ಇಳಿಯಲು ಬಿಡಗ ತಾಲಿಬಾನಿಗಳಿಗೆ ಈಗಿನ ಬಿಜೆಪಿಯವರು ಕೇಂದ್ರ ಸರ್ಕಾರ ತಾಲಿಬಾನಿಗಳಿಗೆ ಆದರಾತಿಥ್ಯ ನೀಡಿದೆ. ಮಹಿಳೆಯರಿಲ್ಲದೆ ಪತ್ರಿಕಾಗೋಷ್ಠಿ ನಡೆಸುವ ಫರ್ಮಾನು ಹೊರಡಿಸುತ್ತಾರೆ. ಅದಕ್ಕೆ ನಮ್ಮ ಬಿಜೆಪಿ ಸರ್ಕಾರ ತಲೆ ಬಾಗ್ತಾ ಇದೆ. ಇದೇ ನಮ್ಮ ಕೇಂದ್ರ ಸರ್ಕಾರದ ಕೊಡುಗೆ. ಈ ಬಗ್ಗೆ ಬಿಜೆಪಿಯವರು ಏನೂ ಮಾತಾಡಲ್ಲ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇ ನಡೆಯಬೇಕು. ಹಿಂದೂಗಳಿಗೆ 33 ಕೋಟಿ ದೇವರುಗಳ ಮೇಲೆ ಒಬ್ಬ ದೇವರಿದ್ದಂತೆ ಅವರು ಎಂದು ವ್ಯಂಗ್ಯವಾಗಿ ಮಾತನಾಡಿದರು. ಅತ್ಯುತ್ತಮ ರಾಜಕಾರಣಿ ಎಂಬ ಹೆಗ್ಗಳಿಕೆ ಹೊಂದಿರುವ ಅಟಲ್ ಬಿಹಾರಿ ವಾಜಪೇಯಿ, ಬಿಜೆಪಿ ನಾಯಕ ಎಲ್.ಕೆ. ಅಡ್ವಾಣಿ, ಇಂದಿನ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ. ಈಗ ತಾಲಿಬಾನಿಗಳಿಗೆ ಕರೆಯಿಸಿ ಸನ್ಮಾನ ಕೂಡ ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಯಾಕೆ ನಿಲ್ಲಿಸಿದ್ರು ಹೇಳಲು ಅವರಿಗೆ ಮಾತೇ ಬರ್ತಾ ಇಲ್ಲ. ಪಾಕಿಸ್ತಾನ ಜೊತೆ ಕ್ರಿಕೆಟ್ ಪಂದ್ಯಕ್ಕೆ ಪರವಾನಗಿ ಕೊಟ್ಟಿದ್ದೀರಾ ಯಾಕೆ? ಇದೆಲ್ಲ ಮಾಡ್ತಾ ಇದ್ರೂ ಕೂಡ ಒಂದೆಡೆ ಇದ್ರೆ ಪಾಕಿಸ್ತಾನದ ಪರ ಎಂದು ಕಾಂಗ್ರೆಸ್ಗೆ ಹೀಯಾಳಿಸುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಕಾರ್ಯಕ್ರಮಗಳಿಗೆ ಸರ್ಕಾರಿ ಸ್ಥಳಗಳನ್ನ, ಶಾಲೆಯ ಸ್ಥಳಗಳನ್ನು ನೀಡದಂತೆ ಸಿಎಂಗೆ ಪತ್ರ ಬರೆದಿರುವ ವಿಚಾರವಾಗಿ ಪ್ರತಿಕ್ರಿಯಿಸಿ ಮಾತನಾಡಿದ ಅವರು, ಆರ್ಎಸ್ಎಸ್ ಬ್ಯಾನ್ ಮಾಡಿದ್ದು ಈ ಮೊದಲು ಸರ್ದಾರ್ ವಲ್ಲಭಾಯ್ ಪಟೇಲ್. ಅಂದು ಅವರು ಮಾಡಿದ್ದು ತಪ್ಪೇ? ಸರ್ದಾರ್ ಪಟೇಲ್ ಅವರು ಗೃಹ ಮಂತ್ರಿ ಇದ್ದಾಗ ಸಂಘ ನಿಷೇಧಿಸಿದ್ದರ ಬಗ್ಗೆ ಬಿಜೆಪಿ ಪ್ರತಿಕ್ರಿಯಿಸಲಿ ಎಂದು ಸವಾಲು ಎಸೆದರು. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾತನಾಡಿದ ಗೌರಿ ಲಂಕೇಶ್ ಆಗಿರಬಹುದು, ಧಾವಲ್ಕರ್ ಸೇರಿದಂತೆ ದೇಶದ ಹಲವೆಡೆ ಹಲವಾರು ಪತ್ರಕರ್ತರನ್ನ ಹತ್ಯೆ ಮಾಡಲಾಗಿದೆ. ವ್ಯಾಪಂ ಪ್ರಕರಣದಲ್ಲಿ 54 ಸಾಕ್ಷಿಗಳ ಪೈಕಿ 44 ಸಾಕ್ಷಿಗಳ ಕೊಲೆಯಾಗಿದೆ. ಯಾವುದೇ ತನಿಖೆ ಇಲ್ಲ. ಇದರ ಕುರಿತು ಬಾಲಿವುಡ್ ಸಿನಿಮಾ ಮಾಡಬಹುದು ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಸಂತೋಷ್ ಲಾಡ್ ಗಂಭೀರ ಆರೋಪ ಮಾಡಿದ್ರು, ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಸಚಿವ ರಹೀಂ ಖಾನ್, ಮಾಜಿ ಎಂಎಲ್ಸಿ ಅರವಿಂದ್ ಕುಮಾರ್ ಅರಳಿ, ಎಂಡಿ ಗೌಸ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇಲ್ಲ, ಐ ಸ್ಟ್ಯಾಂಡ್ ಬೈಟ್. ಯಾಕಂದ್ರೆ ಪರಿಶೀಲನೆ ಮಾಡ್ಲಿಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ವೇಟ್ ಮಾಡೋಣ, ಸರ್ಕಾರ ನಾವೆಲ್ಲ ಒಂದು ನಿರ್ಣಯ ತಗೊಳ್ತೀವಿ. ಅದೇನು ಹೊಸದಲ್ಲ. ಈಗ ನಮ್ಮ ಯಾರು ಲಂಕೇಶ್, ಯಾರು ಗೌರಿ ಲಂಕೇಶ್ಗೆ, ದಾಬೋಲ್ಕರ್ ಅವರಿಗೆ ಇವಾಗ ಇದಕ್ಕೆ ಏನಾಯ್ತು? ಅವರಲ್ಲ ಅವ್ರಿಗೆ ಮರ್ಡರ್ ಮಾಡಿದ್ರು ಯಾರು? ಈಗ ಎಷ್ಟೋ ಜನದಲ್ಲಿ, ಇಡೀ ಭಾರತ ದೇಶದಲ್ಲಿ ಬಹಳಷ್ಟು ಜರ್ನಲಿಸ್ಟ್ಗಳಿಗೆ ಮರ್ಡರ್ ಆಗಿರ್ತಕ್ಕಂಥದ್ದು ಏನು ಹೊಸದಲ್ಲ ಈ ದೇಶದಲ್ಲಿ. ಎಚ್ಚರಿಕೆ ಅನ್ನತ್ತಲ್ರಿ, ಈ ತರ ಧಮಕಿಗಳಿಗೆ ನಾವೇನು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಧಮಕಿಗಳು ಸಹಜವಾಗಿ ಸಾರ್ವಜನಿಕ ಜೀವನದಲ್ಲಿ ಬಂದೇ ಬರ್ತದೆ. ಅವರು ಈ ರೀತಿ ಮಾಡಿರ್ತಕ್ಕಂಥ ಹಿನ್ನೆಲೆ ಇದೆ ಅಂತ ಹೇಳ್ತಕ್ಕಂಥದ್ದು. ಬಹಳಷ್ಟು ಜರ್ನಲಿಸ್ಟ್ ಮರ್ಡರ್ ಆಗಿದೆ. ನಾನು RSS ಅಂತ ಹೇಳಿದ್ವಿ. ಬಹಳಷ್ಟು ಜರ್ನಲಿಸ್ಟ್ ಈ ಸರ್ಕಾರದಲ್ಲಿ ಮರ್ಡರ್ ಆಗಿದೆ ಅಂತ ಹೇಳಿದ್ವಿ. ಬಹಳಷ್ಟು ಜರ್ನಲಿಸ್ಟ್ಗಳು ಈ ಸರ್ಕಾರದಲ್ಲಿ ಮರ್ಡರ್ ಆಗಿದ್ದಾರೆ. ಯಾರು ಸರ್ಕಾರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಈ ಸುಮ್ಮನೆ ಉದಾಹರಣೆಗೆ ನಿಮಗೆ ಯಾವ್ದು ನಮ್ಮ ವ್ಯಾಪಂ ಕೇಸ್ ಬಗ್ಗೆ. ವ್ಯಾಪಂ ಕೇಸ್ ನಲ್ಲಿ ಇಲ್ಲಿ ಮಧ್ಯಪ್ರದೇಶದಲ್ಲಿ ಯಾರು ವಿಟ್ನೆಸ್ಗಳಿದ್ರು ಇರ್ತಕ್ಕಂಥ 52-54 ವಿಟ್ನೆಸ್ಗಳಲ್ಲಿ 44-46 ವಿಟ್ನೆಸ್ಗಳು ಮರ್ಡರ್ ಆಗಿದ್ದಾರೆ. ಇದು ಒಂದು ಪಿಕ್ಚರ್ ಕೂಡ ಮಾಡಬಹುದು, ಹಾಲಿವುಡ್ ಪಿಕ್ಚರ್ ಮಾಡಬಹುದು. ಇಟ್ಸ್ ಅ ಶೇಮ್ ಆನ್ ದ ಡೆಮೋಕ್ರಸಿ. ಟುಡೇ ನ್ಯಾಷನಲ್ ಲೆವೆಲ್ ಎಲ್ಲಿ ಸಬ್ಜೆಕ್ಟೇ ನಾವು ಚರ್ಚೆ ಮಾಡೋದಿಲ್ಲ. 44 ಜನ ಮರ್ಡರ್ ಆಗಿದ್ದಾರೆ. ಬೇಕಾದ್ರೆ ಗೂಗಲ್ ಚೆಕ್ ಮಾಡಿ ನೋಡ್ರಿ ನೀವು. ಎಲ್ಲಿ ಯಾರು ಮಾತಾಡಂಗಿಲ್ಲ, ಪ್ರಧಾನಮಂತ್ರಿ ಮೋದಿ ಸಾಹೇಬ್ರು ಮಾತಾಡಲ್ಲ, ಬಿಜೆಪಿ ಅವ್ರು ಮಾತಾಡಂಗಿಲ್ಲ. 44 ಜನ ಮರ್ಡರ್ ಆಗಿದ್ದಾರೆ ವ್ಯಾಪಂ ಕೇಸ್ ನಲ್ಲಿ. ಯಾರು ವಿಟ್ನೆಸ್ಗಳಿದ್ರು ಅವ್ರು ಹುಡುಕ್ ಮರ್ಡರ್ ಆಗಿದೆ. CBI ಇಲ್ಲ, ತನಿಖೆ ಇಲ್ಲ. ಇವತ್ತುವರೆಗೆ ಯಾರು ಮರ್ಡರ್ 44 ಮರ್ಡರ್, 1-2 ಓಕೆ, 44 ಮರ್ಡರ್ ಆದ್ರೂ ಕೂಡ ಇವತ್ತು ಬಹಿರಂಗವಾಗಿ ಘಂಟಾಘೋಷವಾಗಿ ಬಹಳ ದೊಡ್ಡ ಸರ್ಕಾರ, ಬಹಳ ದೊಡ್ಡ ಪಾರ್ಟಿ ಅಂತ ತಿರುಗಾಡ್ತವೆ. ಇದು ಸಮರ್ಪಕವಾಗಿ ಇಂಥ ವಿಚಾರಗಳನ್ನ ನಾವು ಜನರಿಗೆ ಮುಟ್ಟಿಸಿದಾಗ, ಯುವಕರಲ್ಲಿ ವಿಶೇಷವಾಗಿ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಆಗುತ್ತೆ. ಇಂಥವ್ ಚರ್ಚೆಗೆ ಬರೋದಿಲ್ಲ. ಇಂಥವ್ ಯಾಕೆ ಚರ್ಚೆಗೆ ಬರೋದಿಲ್ಲ? ಇಂಥವ್ ಬಂದ್ರೆ ಓಟ್ ಹೋಗ್ಬಿಡುತ್ತವೆ. ಚರ್ಚೆಗೆ ತರ್ತಕ್ಕಂಥದ್ದು ಬೇರೆನೆ. ಪ್ರಮುಖವಾಗಿ ಯಾವ ವಿಚಾರಗಳು, ಯಾವ ಸರ್ಕಾರ ಪರ್ಮನೆಂಟ್ ಅಲ್ಲ. ಆಮೇಲೆ ಈ ದೇಶ ಬಿಜೆಪಿಗೆ ಸಂಬಂಧ ಐತೆ, ಕಾಂಗ್ರೆಸ್ಗೆ ಸಂಬಂಧ ಐತಲ್ಲ. ಈ ದೇಶ ಎಲ್ಲರಿಗೂ ಸಮರ್ಪಕವಾಗಿರ್ತಕ್ಕಂಥ ದೇಶ ಇದು. ಇದೇನು ಬಿಜೆಪಿಯವರ ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ, ಕಾಂಗ್ರೆಸ್ನವರ ಮನೆಯಿಂದ ರೊಕ್ಕ ತಂದು ಹಾಕಂಗಿಲ್ಲ. ಆದ್ರೆ ಇವರು ಅಧಿಕಾರಕ್ಕೆ ಅಂಟ್ಕೋಬೇಕಂತ ಹೇಳಿ
ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥೆನ ಗಾಳಿಗೆ ತೂರಿ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರಿ, ಸಂವಿಧಾನಕ್ಕಿರ್ತಕ್ಕಂಥ ಹುದ್ದೆಗಳಿನಲ್ಲಿ ಎಷ್ಟು ಯೂಸ್ ಮಾಡ್ಕೋಬಹುದಾಗಿದೆ ಯೂಸ್ ಮಾಡ್ಕೊಂಡು ಇವತ್ತು ಅಧಿಕಾರದಲ್ಲಿದ್ದಾರೆ. ಅದೇ ಏನ್ ಲಾಭ ಅದರಿಂದ? ಏನ್ ಲಾಭ ಹೇಳಿ? ಯಾರನ್ನೊಬ್ಬ ನೀವು ಬಿಜೆಪಿ ಮುಖಂಡರಿಗೆ ಯಾರಿಗಾನ ಕುಂದಿರಿಸ್ಬಿಟ್ಟು ಅವ್ರು ಹೇಳಿರ್ತಕ್ಕಂಥದ್ದು ಮಾತಿಗೆ ಇವಾಗ ಆಗ್ತಕ್ಕಂಥ ಆಡಳಿತಕ್ಕೆ ಏನಾರ ಕೇಳಿದ್ರೆ ಯಾರನ್ನ ಉತ್ತರ ಕೂಡ ಕಡಿದಾರ? ಏನ್ ಬೆಳಗ್ಗಿಂದ ಸಾಯಂಕಾಲ ಟಿವಿಗೆ ಏನ್ ನೋಡ್ಬೇಕು? ಕಾಂಟ್ರವರ್ಸಿ ಇದೆ. ಬೆಳಗ್ಗಿಂದ ಸಾಯಂಕಾಲ ಒಂದು ಅಜೆಂಡಾ ಸೆಟ್ ಮಾಡ್ತಾರೆ. ಅದೇ ಅಜೆಂಡದ ಮೇಲೆ ಇಡೀ ದೇಶ ಮಾತಾಡೋದು. ಬೇರೆ ಏನೇನು ಇದೆಯಾ? ಯಾವ್ದನ ವಾಸ್ತುಗೆ ಅಥವಾ ಫ್ಯೂಚರಿಸ್ಟಿಕ್ ಆಗಿ ಏನೇನು ಇದೆಯಾ? ಬ್ಯಾಕ್ವರ್ಡ್ ಹೋಗ್ಬೇಕು. ಫ್ಯೂಚರಿಸ್ಟಿಕ್ ಹೋದ್ರೆ ಔರಂಗಜೇಬಿಗೆ ಹೋಗ್ಬೇಕು, ನಾವು 300 ವರ್ಷ ಹಿಂದೆ ಹೋಗ್ಬೇಕು. ಫ್ಯೂಚರಿಸ್ಟಿಕ್ ಆಗಿ 3 ವಾರದ ಮುಂದೆ ಮಾತಾಡಬಾರ್ದು ನಾವು. ನೀವು ಹೋಗಿ ಔರಂಗಜೇಬ್ ವಿರುದ್ಧವಾಗಿ ಮಾತಾಡಿ ನೀವು ಓಟ್ ತಗೊಂಡಿದ್ರಿ. ಅವಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾನೆ ನೀವು ಓಟ್ ತಗೊಂಡಿರೋದು. ಓಟ್ ಎದ್ರ ಮೇಲೆ ತಗೊಂಡಿದ್ರು? ಬಿಜೆಪಿ ಅವರು, ಮೋದಿ ಸಾಹೇಬರು ಮ್ಯಾನಿಫೆಸ್ಟೋದಲ್ಲಿ ಇದೆ ಹೇಳಿದ್ರ. ಈಗ ಯಾವಾಗ ಕ್ವಶನ್ ಬಂದಿದೆ ಅವರಿಗೆ ಆಡಿಟ್ ಮಾಡ್ಬೇಕಾಗತ್ತೆ, ಯಾವಾಗ ನಾವು ಅವ್ರ ಪ್ರಶ್ನೆಗಳನ್ನ ಕೇಳ್ಬೇಕಂತಂದಾಗ ಇಂಥವ್ರು ಮಾತಾಡೋದು. ನೀವು ಅವ್ರ ವಕ್ತಾರಗಳು ನೋಡ್ರಿ, ಮೈಕ್ ಹಿಡ್ಕೊಂಡ್ರೆ ಸಾಕು, ಅವನು ಕೂರ ಮುಸ್ಲಿಮ, ಇವನು ಮುಸ್ಲಿಮಾನ, ಇವನು ಮುಂದೆ ಕೊಡದ, ಇದೇ ತರ ಡಿಬೇಟ್ ಇರೋದು. ಆಯ್ತು, ಉದಾಹರಣೆಗೆ ಈಗ ಗುಸ್ಪೇಟೆ ಅಂತ ಇವ್ರು ಹೇಳ್ತಾರೆ. ಬಾಂಗ್ಲಾದೇಶದ ಒಂದು ವಿಷಯ ಹೇಳ್ತೀನಿ ನಿಮಗೆ. ಇವ್ರ ಕಾಲದಲ್ಲಿ ಎಷ್ಟು ಜನ ಬಾಂಗ್ಲಾದೇಶನವ್ರು ಈ ದೇಶದ ಹೊರ ಕಳಿಸಿದ್ರು ಅಂತ ಕೇಳಿ ನೋಡ್ರಿ, ಯಾರು ಉತ್ತರ ಕೊಡ್ತಾರ? UPA 1 UPA 2 ನಲ್ಲಿ ನಾವು ಸುಮಾರು 80,000 ಜನ ಅಷ್ಟು ಬಾಂಗ್ಲಾದೇಶವರಿಗೆ ಈ ದೇಶದ ಹೊರ ಕಳಿಸಿರತಕ್ಕಂಥ ದಾಖಲಾತಿ ಇದೆ. ಇವರು 6,000 ಕೂಡ ಕಳಿಸಿಲ್ಲ ಪುಣ್ಯಾತ್ಮರು. ಯಾರು? ಬಿಜೆಪಿ ಅವರು. ಇವರು ಅಂದಾಜು ಪ್ರಕಾರ 2 ಕೋಟಿ ಹೆಚ್ಚು ಜನ ಅಂತ ಇವ್ರ ವರದಿನ ಹೇಳೋದು. ಈ ವರದಿ ನಾನು ಹೇಳ್ತಾ ಇಲ್ಲ, ಪಾರ್ಲಿಮೆಂಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ವರದಿ. ಕಳೆದ 10 ವರ್ಷದ ಈ ಬಿಜೆಪಿ ಸರ್ಕಾರದಲ್ಲಿ 6,000ಕ್ಕೂ ಹೆಚ್ಚು ಜನನು ಇವರು ಇಲ್ಲಿಂದ ಕಳಿಸಿಲ್ಲ. ಈಗ ಮೊನ್ನೆ SR ಆಯ್ತು, ಬಹಳ ಜನ ಗುಸ್ಪೇಟೆ ಅಂತ ಹೇಳಿದ್ರು. ಈಗ ಎಷ್ಟು ಜನಕ್ಕೆ ಲಿಸ್ಟ್ ನಲ್ಲಿ ಗುಸ್ಪೇಟೆಯ ಲಿಸ್ಟ್ SR ರಿಪೋರ್ಟ್ ನಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಏನು BR ರಿಪೋರ್ಟ್ ಏನಿದೆ ವೋಟರ್ ಲಿಸ್ಟ್ ನಲ್ಲಿ ಎಷ್ಟು ಜನ ಇದಾರಂತೆ? ಏನೋ ಸುಮ್ಮನೆ ಮಜಾ ಮಾಡಬೇಕು, ಏನ್ ಬೇಕಿದ್ದು ಹೇಳ್ಬಿಡೋದು. ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಅವ್ರು ಏನ್ ಹೇಳಿದ್ರು ನಡೀತದೆ. ಅವ್ರು ಯಾವ ಅಜೆಂಡಾ ಸೆಟ್ ಮಾಡ್ತಾರೆ, ಬೆಳಗ್ಗೆ ಸಾಯಂಕಾಲ ಅದೇ ಅಜೆಂಡಾ ನೋಡ್ಬೇಕು, ಅವರಿಗೆ ಟಿವಿಯಲ್ಲಿ ಬೆಂಬಲಿಸಬೇಕು, ದಿನ ಬೆಳಗ್ಗೆ ಅವ್ರ ಮಾತೇ ಕೇಳಬೇಕು. ಖುಷಿ ಏನಂತಂದ್ರೆ, ಬಹಳ ಖುಷಿ ಏನಂದ್ರೆ ತಾಲಿಬಾನ್ ಅವ್ರು ಬಂದು ಈ ದೇಶದಲ್ಲಿ ಪ್ರೆಸ್ ಮೀಟ್ ಮಾಡ್ಬಿಟ್ರು. ಯಾವ ತಾಲಿಬಾನ ಅಂತಿದ್ರು. ಕಾಂದಾರ ಆಯ್ತು, ನಿಮ್ಗೆ ಗೊತ್ತಾ? 1999ನಲ್ಲಿ ಕಾಂದಾರ ಟೆರರಿಸ್ಟ್ ಆಕ್ಟ್ ನಲ್ಲಿ ಇದೇ ತಾಲಿಬಾನ್ ಅವರು, ಇದೇ ಯಶವಂತ್ ಸೇನಾ ಇದ್ರು. ಅವ್ರು ನೆನಪಿದೆ ನನಗೆ, ನಾನಿನ್ನ ಚಿಕ್ಕನವರು. ಯಶವಂತ್ ಸೇನಾ ಅವರು ಟೆರರಿಸ್ಟ್ ಹೋಗಿ ಬಿಡ್ಬೇಕಾಗಿತ್ತು, ನಮ್ಮ ಏರ್ಕ್ರಾಫ್ಟ್ ಹೈಜಾಕ್ ಮಾಡಿದ್ರು. ಇವತ್ತು ಅದೇ ತಾಲಿಬಾನಿಗೆ ಇವ್ರು ಕರೆಸ್ಬಿಟ್ಟು ಇಲ್ಲಿ ಪ್ರೋಟೋಕಾಲ್ ಪ್ರಕಾರ UP ನಲ್ಲಿ ಪ್ರೋಟೋಕಾಲ್ ಪ್ರಕಾರ ಅವರಿಗೆ ಇವತ್ತು ಸಲ್ಯೂಟ್ ಹೊಡಿತಾರೆ. ಯಾರಿಗೆ ಹೊಡಿತಾರೆ ಸಲ್ಯೂಟ್? ತಾಲಿಬಾನ್ ಹೊಡಿತಿದ್ದಾರೆ. ದಿನ ಬೆಳಗ್ಗೆ ಇದ್ರೆ ಕಾಂಗ್ರೆಸ್ಗೆ ಬೈತಾರೆ ತಾಲಿಬಾನ್ ಅಂತ ಹೇಳಿ. ಈಗ ನೋಡಿದ್ರೆ ದೇಶದ ವ್ಯವಸ್ಥೆ ಅಂತ ಹೇಳ್ತಾರೆ. ಮತ್ ನೀವು ಅವಾಗ ಯಾಕೆ ಮಾತಾಡ್ತಿದ್ರಿ? ಯಾವ ವ್ಯವಸ್ಥೆ ಇತ್ತು ಅವಾಗ ಮಾತಾಡಕಲ್ಲಿಗೆ? ಯಾವ ಕಾಂದಾರ ಸಂದರ್ಭದಲ್ಲಿ ಇವರು ನಮ್ಮ ಹೈಜಾಕ್ ಮಾಡಿರ್ತಕ್ಕಂಥ ಪ್ಲೇನ್ ಇವ್ ಮರ್ತ್ಬಿಟ್ರೆ ಬಿಜೆಪಿ ಅವರು. ಯಾಕಂದ್ರೆ ಇವ್ ಅನುಕೂಲ ಬೇಕು ಇವ್ರಿಗೆ. ಯಾವ ಸಿದ್ಧಾಂತಗಳು, ಪಾಲಿಸಿ ಮ್ಯಾಟರ್ಗಳು, ಫಾರಿನ್ ಅಫೇರ್ಸ್ ಮ್ಯಾಟರ್ಗಳು ಯಾವ್ದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಕಳೆದ 10 ವರ್ಷ ಸರಿಯಾಗಿದೆಯಾ? ನಾವ್ ಎದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ಈ ದೇಶದಲ್ಲಿ? ಚರ್ಚೆಗೆ ಅವಶ್ಯಕತೆನೇ ಇಲ್ಲ. ಇವತ್ತು ವಿ ಆರ್ ಹ್ಯಾವಿಂಗ್ 74% ಲಿಟ್ರಸಿ ಇನ್ ದಿಸ್ ಕಂಟ್ರಿ. ಬಟ್ ನಾವು ಚರ್ಚೆ ಏನಿದೆ ನೋಡ್ರಿ, ಬೆಳಗ್ಗೆ ಸಾಯಂಕಾಲ ಟಿವಿ ಒಳಗೆ ಏನ್ ಚರ್ಚೆ ಇದೆ? ಏನು ಚರ್ಚೆ ಇಲ್ಲ. ಬೆಳಗ್ಗೆ ಸಾಯಂಕಾಲ ಒಬ್ಬ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಮನುಷ್ಯ ಇರೋದು, ಅವನು ದೇವರಿಗೆ ಸಮ. ನಮಗೆ 33 ಕೋಟಿ ಇದ್ದಾರೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ. 33 ಕೋಟಿ ಮೇಲೆ ಒಬ್ಬ ದೇವರು ಇರ್ತಕ್ಕಂಥ ನರೇಂದ್ರ ಮೋದಿ ಅವರು. ಅವರೇ ನಾವು ದಿನ ಬೆಳಗ್ಗೆ ಇದ್ರೆ ಪೂಜೆ ಮಾಡಬೇಕು, ಅವ್ರು ಹೇಳಿದ್ದೆ ಕೇಳಬೇಕು. ಅವ್ರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡೋದಿಲ್ಲ. ಖುಷಿ ಏನಂತಂದ್ರೆ ಇವತ್ತು ಬಿಜೆಪಿ ಅವರ 11 ವರ್ಷದ ಅವಧಿಯಲ್ಲಿ ಏನ್ ಸಕ್ಸಸ್ ಅಂತಂದ್ರೆ, ತಾಲಿಬಾನ್ ಅವರಿಗೆ ಕರೆಸ್ಬಿಟ್ಟು ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಇದು ಹೆಗ್ಗಳಿಕೆ. ಏನೋ ವೀರಾವೇಶ ಮಾತನಾಡ್ತಕ್ಕಂಥ ಮಾತುಗಳು, ಅವ್ರು ಹಿಂಗೆ ಪಾಕಿಸ್ತಾನ ತಾಲಿಬಾನ, ಎಲ್ಲರಿಗಿಂತ ನಾಚಿಕೆ ಸಂಗತಿ ಏನಂತಂದ್ರೆ, ತಾಲಿಬಾನ್ ಅವ್ರು ಈ ದೇಶದಲ್ಲಿ ಬರ್ತಾರೆ, ನಮಗೆ ಹೇಳ್ತಾರೆ ನಾವು ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಹೆಣ್ಮಕ್ಳು ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಪ್ತೀವಿ. ಅದನ್ನ ಎಲ್ಲ ನದಿ, ದೇವರು, ಸರಸ್ವತಿ, ಲಕ್ಷ್ಮಿ, ಕಾವೇರಿ ಎಲ್ಲ ಹೆಸರುಗಳು ನಮ್ಮ ಹೆಣ್ಮಕ್ಳ ಹೆಸರು ಮೇಲೆ ಇರೋದು. ಇವ್ರು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತದ ನೋಡ್ರಿ. ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸ ಇಲ್ಲ. ತಾಲಿಬಾನಿಗೆ ಮನಸ್ಮೃತಿಗೆ ಏನು ವ್ಯತ್ಯಾಸನೇ ಇಲ್ಲ. ಅದು ಬಿಜೆಪಿ ಐಡಿಯಾಲಜಿ. ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಬೈಕಾಟ್ ಮಾಡಲಿಲ್ಲ ನೀವು? ಯಾವ ಹೆಣ್ಮಕ್ಳ ವಿರುದ್ಧವಾಗಿರ್ತಕ್ಕಂಥದ್ದು, ಹೆಣ್ಮಕ್ಳಿಗೆ ಶೈಕ್ಷಣಿಕವಾಗಿ ಅವಕಾಶನೇ ಕೊಡಲ್ಲ ಅಂತ ದೇಶವ್ರಿಗೆ ನೀವು ಇಲ್ಲಿ ಕರ್ಸ್ ಬಂದವ್ರು ಸನ್ಮಾನ ಮಾಡ್ತಾ ಇದ್ದೀರಲ್ಲ.
ಗಾಡ್ ಆಫ್ ಆನರ್ ಮಾಡಿದ್ರಲ್ರಿ ನೀವು ಯುಪಿನಲ್ಲಿ. ಗಾಡ್ ಇದು ಚರ್ಚೆನೇ ಬರೋದಲ್ಲ ಈಗ. ಸರ್ ತಾಲಿಬಾನ್ ಮತ್ತು ಪಾಕಿಸ್ತಾನಕ್ಕೆ ಏನು ಡಿಫರೆನ್ಸ್ ತಾವೇನ್ ಮಾಡ್ತೀವಿ ಕಾಂಗ್ರೆಸ್ ಪರ್ಸನ್ ಅಂದ್ರೆ ನಮ್ಮಲ್ಲಿ ಯಾವಾಗಲೂ ರೀ ಫಾರಿನ್ ಡಿಪ್ಲೊಮಸಿ ಇದೆ ಅಲ್ರಿ. ಫಾರಿನ್ ಡಿಪ್ಲೊಮಸಿ ಒಂದು ಸಿಸ್ಟಮ್ ಇದೆ. ದೇಶ ಅಂತಕ್ಕಂಥದ್ದು ನೀವು ಪ್ರಧಾನಮಂತ್ರಿ ಆದ್ರೆ ನಾನು ಪ್ರಧಾನಮಂತ್ರಿ ಆದ್ರೆ ವ್ಯವಸ್ಥೆ ನಡೀತದೆ. ಇವ್ರು ನಡೆಸ್ತಕ್ಕಂಥದ್ದು ರಾಜಕೀಯ ಇಚ್ಛಾಶಕ್ತಿ. ಈಗ ಇದೆ ಪಾಕಿಸ್ತಾನ ಜೊತೆ ಇವರ ನವಾಜ್ ಶರೀಫ್ ಕೇಕ್ ತಿಂದು ಬಂದ್ರು. ಯಾರು ಉತ್ತರ ಕೊಡಬೇಕು? ಪ್ರೋಟೋಕಾಲ್ ಇಲ್ಲ, ಏನೂ ಇಲ್ಲ. ಬಿಜೆಪಿ 3 ಮುಖಂಡರುಗಳು, ವಾಜಪೇಯಿ ಸಾಹೇಬ್ರು ಒನ್ ಆಫ್ ದ ಫೈನೆಸ್ಟ್ ಪಾರ್ಲಿಮೆಂಟರಿ, ಐ ಗಾಟ್ ಗ್ರೇಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಅವ್ರು ಹೋಗಿ ಬಂದ್ರು. ಅಡ್ವಾಣಿ ಸಾಹೇಬ್ರು ಹೋಗಿದ್ರು ಪಾಕಿಸ್ತಾನಿಗೆ, ಮೋದಿ ಸಾಹೇಬ್ರು ಕೂಡ ಪಾಕಿಸ್ತಾನಿಗೆ ಹೋಗಿದ್ದರು. ನಮ್ಮ ಮೇಲೆ ಬೈತಾರೆ. ಇವತ್ತು ಪಹಲ್ಗಾಮ್ ಅಟ್ಯಾಕ್ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು? ಏನ್ ಕಾರಣ ಏನು? ಅದಾಯ್ತು. ಪಾಕಿಸ್ತಾನ ಜೊತೆ ಮ್ಯಾಚ್ ಯಾಕೆ ಆಡಿದ್ರಿ ನೀವು? ಕ್ರಿಕೆಟ್ ಮ್ಯಾಚ್ ಯಾಕೆ ಆಡಿದ್ರಿ? ಇವತ್ತು ತಾಲಿಬಾನ್ ಅವ್ರಿಗೆ ಯಾಕೆ ಕರೆಸ್ತಾ ಇದ್ರಿ ನೀವು? ಇದ್ರ ಬಗ್ಗೆ ಚರ್ಚೆನೇ ಇಲ್ಲ. ನಾನ್ ಕಟ್ಟಡ್ರಿ ಯಾರಿಗೆ ಸಂಬಂಧ ಅಲ್ಲ. ಒಂದ್ ನಿಮಿಷ ದೇಶ ನಡೆಸ್ತಕ್ಕಂಥವ್ರು ಯಾರು? ನಾನು ಸಮಾಧಾನ ಕೇಳಿ, ಸ್ವಲ್ಪ ಸಮಾಧಾನ ಮಾಡಿ. ನೀನ್ ಮಾತಾಡೋದು ನಾನು ಮಾತಾಡೋದು ಇರಲೆವೆಂಟ್. ದೇಶದ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ರಿಲೆವೆಂಟ್. 145 ಕೋಟಿ ಜನ ಇದ್ದಾರೆ. ಕಾಂಗ್ರೆಸ್ನಾಗಿರ್ಬೋದು, ಬಿಜೆಪಿನಾಗಿರ್ಬೋದು, ಹೆಂಗಾರ ಮಾತಾಡಲಿ. ಅವ್ರು ಹೇಳ್ತಕ್ಕಂಥದ್ದು ದೇಶ ಹೆಂಗ್ ನಡೀತದೆ? ಒಂದು ಡಿಪ್ಲೊಮಸಿ ಇದೆ, ಒಂದು ಪಾಲಿಸಿ ಇದೆ. ವೆದರ್ ಯು ಬಿಕಮ್ ಅ ಪ್ರೈಮ್ ಮಿನಿಸ್ಟರ್ or I become a prime minister, there is a policy to it. ಇವ್ರನ್ನ ಕೇಳಬಾರ್ದು. ನೋಡ್ರಿ, ಈ ಪ್ರಶ್ನೆ ಕೇಳಿದ ತಕ್ಷಣ ನೀವು ನಮ್ಮ ಉಪ ಪ್ರಶ್ನೆ ಕೇಳ್ತೀರಿ. ಕೇಳಿ. ಹಂಗಲ್ರಿ, ಮೈ ರಿಕ್ವೆಸ್ಟ್. ಅಲ್ರಿ ಬಿಜೆಪಿ ಅಲ್ಲ ಅವ್ರೀಗ. ಅಲ್ರಿ ಏನ್ರಿ ಒಂದು ನಿಮಿಷ. ಈಸ್ ನಾಟ್ ಅ ಬಿಜೆಪಿ, ಈಸ್ ಮೈ ಪ್ರೈಮ್ ಮಿನಿಸ್ಟರ್ ಅಂಡ್ ಈಸ್ ಯುವರ್ ಪ್ರೈಮ್ ಮಿನಿಸ್ಟರ್. ಮೋದಿ ಸಾಹೇಬ್ರು ಈಸ್ ನಾಟ್ ಅ ಬಿಜೆಪಿ ಮ್ಯಾನ್, ಈಸ್ ಮೈ ಪ್ರೈಮ್ ಮಿನಿಸ್ಟರ್ ಅಂಡ್ ಈಸ್ ಯುವರ್ ಪ್ರೈಮ್ ಮಿನಿಸ್ಟರ್ ಆಲ್ಸೋ. We are asking about foreign policy. If some Sam Patrick is speaking something else, ನಾವು ಅವ್ರಿಗೆ ಕೇಳಕ್ ಆಗೋದಿಲ್ಲ. It's his choice. ಕಾಂಗ್ರೆಸ್ ಕೇಳಬಹುದು. ಒಪ್ಕೊಂಡು ರಾಹುಲ್ ಗಾಂಧಿ ಅವರು ಕ್ವೆಶ್ಚನ್ ಮಾಡಬಹುದಲ್ಲ? ಇಲ್ಲ, ನೀವು ಹೇಳ್ಬಿಡಿ, ಇಲ್ಲ ಅಂತ ಹೇಳ್ಬಿಡಿ, ಕ್ವೆಶ್ಚನ್ ಮಾಡಕ್ ಆಗೋದಿಲ್ಲ. ಅಲ್ರಿ ಯಾಕೆ ಆಗೋದಿಲ್ರಿ? ಕೇಳಬಹುದಲ್ಲ ಯಾಕೆ ಕೇಳಬಹುದಲ್ಲ? ಏನಪ್ಪ ಅಲ್ರಿ, ನೀವು ಸ್ಯಾಮ್ ಪಟ್ರಿಕ್ ತಲೆ ಮೇಲೆ ಹಿಡ್ಕೊಂಡು ಮಾತಾಡಕತ್ತೀರಿ. ಏನ್ ಸ್ಯಾಮ್ ಪಟ್ರಿಕ್ ಏನಿದ್ದಾರೆ? ಅಲ್ಲ, ನಮ್ಮ ಪ್ರಶ್ನೆ ಸ್ಯಾಮ್ ಪಟ್ರಿಕ್ ಆಯ್ತು ಅಥವಾ ನಿಮ್ಮ ಅನಿಲ್ ಲಾಡೋರ್ ಆಯ್ತು ಪ್ರಶ್ನೆ ಅಲ್ಲ. ನಮ್ಮ ಪ್ರಶ್ನೆ ಒಂದು ಕಾಂಗ್ರೆಸ್ಸಿನ ಮುಖಂಡ ಈ ತರ ಪಾಕಿಸ್ತಾನ ಬಗ್ಗೆ ಒಂದು ಮುಖಂಡ ಮಾತಾಡ್ತಾರೆ. ಅಲ್ರಿ, ಅದು ನಿಮ್ಮ ಕಾಂಗ್ರೆಸ್ ಸ್ವಾಗತಿಸ್ತೀರಾ? ಅಲ್ರಿ, ಒಂದ್ ನಿಮಿಷ ಕೇಳ್ರಿ. ಇಷ್ಟ ಹೇಳಿದ್ರ ನೀವು ಸ್ವಾಗತಿಸ್ತೀರಾ? ನಾವು ಸ್ವಾಗತಿಸೋದಿಲ್ಲ. ವಿ ಆರ್ ಆನ್ ದ ಸೇಮ್ ಪೇಜ್. ಒಂದ್ ನಿಮಿಷ ತಡ್ರಿ, ಮಾತಾಡ್ತಿದ್ರೆ ಕೇಳ್ರಿ. ಸ್ಯಾಮ್ ಪಟೇಲ್ ಆಗಿರ್ಲಿ, ನಮ್ ತಾತ ಆಗಿರ್ಲಿ, ನಮಗೆ ಯಾವುದು ಸೈದ್ಧಾಂತಿಕವಾಗಿ ನಾವು ಒಪ್ಪೋದಿಲ್ಲ, ಅದ್ ನಾನು ಒಪ್ಪೋದಿಲ್ಲ. ನಮ್ಮ ತಾತನೇ ಇರಲಿ ಅಥವಾ ನಮ್ಮ ಅಪ್ಪನೇ ಇರಲಿ, ಯಾವುದು ಸೈದ್ಧಾಂತಿಕವಾಗಿ ನನ್ನ ನಡಿಗೆ, ನನ್ನ ನುಡಿಗೆ, ಈ ದೇಶದ ನೆಲ ಭೂಮಿ ಜಲಕ್ಕೆ ಸಂವಿಧಾನಾತ್ಮಕವಾಗಿ ಕರೆಕ್ಟ್ ಇರಲ್ಲ, ಹೂವರ್ ಇಟ್ ಮೆಟ್ ಬಿ ರಿಜೆಕ್ಟೆಡ್.